ವಿಜಯಲಕ್ಷ್ಮಿ ವಿರುದ್ಧ ಅಶ್ಲೀಲ ಕಮೆಂಟ್ ಪ್ರಕರಣ ಪೊಲೀಸರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ದರ್ಶನ್ ಪತ್ನಿ ನನ್ನ ದೂರನ್ನ ಪೊಲೀಸರು ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಸುದೀರ್ಘ ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ. ಬೇರೊಬ್ಬ ಮಹಿಳೆ ನೀಡಿದ ದೂರನ್ನ ಒಂದು ದಿನದಲ್ಲಿ ಕೈಗೆತ್ತಿಕೊಂಡಿದ್ರು. ಆದ್ರೆ ನಾನು ನೀಡಿದ ದೂರಿಗೆ ಆದ್ಯತೆನೇ ಕೊಟ್ಟಿಲ್ಲ. ನನಗೆ ಆಶ್ಚರ್ಯ ಆಗ್ತಾ ಇದೆ ಅಂತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೇಳ್ತಾ ಇರೋದು. ಈ ಪ್ರಕರಣವನ್ನ ನಾನು ಇಷ್ಟಕ್ಕೆ ಸುಮ್ಮನೆ ಬಿಡೋದಿಲ್ಲ. ನನಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಕಾಯ್ತಾ ಇದ್ದೇನೆ. ಬೆಂಗಳೂರು ಸಿಟಿ ಪೊಲೀಸ್, ಗೃಹ ಸಚಿವ ಪರಮೇಶ್ವರ್, ಕರ್ನಾಟಕ ಸರ್ಕಾರವನ್ನ ಟ್ಯಾಗ್ ಮಾಡಿ ಈ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ ವಿಜಯಲಕ್ಷ್ಮಿ. ಬೇರೊಬ್ಬ ಮಹಿಳೆ ಅಂತ ಅಂದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ರಮ್ಯಾ ಟ್ವೀಟ್ ಮಾಡಿದಂತ ಸಂದರ್ಭದಲ್ಲಿ, ಕಂಪ್ಲೇಂಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಆಕ್ಷನ್ಸ್ಗಳು ಬೇಗ ಆಗಿತ್ತು ಅನ್ನೋದು. ಸೊ ಆದ್ರೆ ನಾನ್ ದೂರು ಕೊಟ್ಟಂತ ಸಂದರ್ಭದಲ್ಲಿ ಆಕ್ಷನ್ಸ್ಗಳು ಆಗ್ತಾ ಇಲ್ಲ ಅನ್ನೋದು ಅಸಮಾಧಾನ. ಯಾವ ಕಾರಣ ಅನ್ನೋದು ಕಮಿಷನರ್ ಸಾಹೇಬ್ರು ಏನ್ ಹೇಳಿದ್ದಾರೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಕಮಿಷನರ್ ಅವರನ್ನ ನೇರವಾಗಿ ಭೇಟಿ ಮಾಡಿದ್ರು. ಈ ಸಂದರ್ಭದಲ್ಲಿ ಏನು ಉತ್ತರ ಕೊಟ್ಟಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಕಂಪ್ಲೇಂಟ್ ಕೊಟ್ಟು ಸುಮಾರು ದಿನ ಕಳೀತಾ ಬಂತು, ಒಂದು 3-4 ದಿನ ಕಳೀತಾ ಬಂತು, ಇಲ್ಲಿವರೆಗೂ ಆಕ್ಷನ್ಸ್ ಆಗಿಲ್ಲ. ಇವರಿಗೆ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ರು, ಟ್ರೋಲ್ ಮಾಡ್ತಾ ಇದ್ರು, ಅವರ ಹೆಸರುಗಳನ್ನ ಫೈನಲೈಸ್ ಮಾಡಿ ದೂರು ಕೊಟ್ಟಿದ್ರು. ಆಮೇಲೆ ಕೆಲವರು ತಪ್ಪಾಯ್ತು ಮೇಡಮ್, ನಾವು ಆ ಥರ ಮಾತಾಡಬಾರ್ದಿತ್ತು ಅಂತೆಲ್ಲ ಕೇಳ್ಕೊಂಡಿದ್ರು ಕೆಲವರು. ಸೊ ಇದರ ನಡುವೆಯೂ ಕೂಡ ದೂರನ್ನ ಕೊಡಲಾಗಿತ್ತು. ದೂರು ಕೊಟ್ಟರು ಆಕ್ಷನ್ಸ್ ಆಗಿಲ್ಲ, ಯಾರನ್ನೂ ಅರೆಸ್ಟ್ ಮಾಡಿಲ್ಲ, ಯಾರನ್ನೂ ವಿಚಾರಣೆಗೆ ಒಳಪಡಿಸಿಲ್ಲ. ಯಾಕೆ ಅನ್ನೋದು ಇವರ ಪ್ರಶ್ನೆ. ಕಂಪ್ಲೇಂಟ್ ಕೊಡೋ ಸಂದರ್ಭದಲ್ಲೂ ಪೋಸ್ಟ್ ಮಾಡಿದ್ರು, ಯಾವುದೋ ಬೇರೆ ಫ್ಯಾನ್ಸ್ಗಳು ಈ ಥರ ಮಾಡ್ತಾ ಇದ್ದಾರೆ ಅಂತ, ಕ್ಲಾಸ್ ಫ್ಯಾನ್ಸ್ಗಳು ಅಂತನೋ ಏನೋ ಅದಕ್ಕೂ ಕೂಡ ಟ್ವೀಟ್ ಮಾಡಿದ್ರು. ಸೊ ಇಷ್ಟು ದಿನ ಆದರೂ ಆಕ್ಷನ್ ಆಗಿಲ್ವಲ್ಲ, ಅದಕ್ಕೆ ಮತ್ತೆ ಟ್ವೀಟ್ ಮಾಡ್ತಾ ಇದ್ದಾರೆ, ಪೋಸ್ಟ್ ಮಾಡ್ತಾ ಇದ್ದಾರೆ, ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ವಿಜಯಲಕ್ಷ್ಮಿ ಅವರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಏನಿದ್ರು ಇನ್ಸ್ಟಾಗ್ರಾಮ್ ಮುಖಾಂತರವಾಗಿಯೇ ತಿಳಿಸ್ತಾ ಇದ್ದಾರೆ ಅವರ ಪತಿಯ ಫ್ಯಾನ್ಸ್ಗಳಿಗೆ, ದರ್ಶನ್ ಅವರ ಫ್ಯಾನ್ಸ್ಗಳಿಗೆ ಅವರು ಇನ್ಸ್ಟಾಗ್ರಾಮ್ ಅಕೌಂಟ್ ಮುಖಾಂತರವಾಗಿ ಎಲ್ಲದರ ಅಪ್ಡೇಟ್ ಅನ್ನು ಕೊಡ್ತಾ ಇರೋದು ವಿಜಯಲಕ್ಷ್ಮಿ ಅವರು. ನೋಡಿ, ವಿಜಯಲಕ್ಷ್ಮಿ ಅವರು ದೂರನ್ನ ಕೊಟ್ಟರು, ಇಲ್ಲಿವರೆಗೂ ಆಕ್ಷನ್ಸ್ ಆಗಿಲ್ಲ ಅನ್ನೋದು ಅವ್ರ ಬೇಸರ ಕಾರಣ. ಬೇರೆಯವ್ರು ಕೊಟ್ಟ ದೂರನ್ನ ಒಂದ್ ದಿನದಲ್ಲೇ ತೆಗೆದುಕೊಂಡಿದ್ರು, ಅರೆಸ್ಟು ಕೂಡ ಮಾಡಿದ್ರು. ಆದ್ರೆ ನಮ್ ದೂರನ್ನ ಯಾಕೆ ಇಷ್ಟರ ಮಟ್ಟಿಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತನೋ ಅದೇನೋ ಅವ್ರಿಗೆ ಅಸಮಾಧಾನ. ಅದಕ್ಕೆ ಗೃಹ ಸಚಿವರನ್ನು ಟ್ಯಾಗ್ ಮಾಡಿದ್ದಾರೆ, ಸರ್ಕಾರವನ್ನು ಟ್ಯಾಗ್ ಮಾಡಿದ್ದಾರೆ, ಪೊಲೀಸ್ ಕಮಿಷನರ್ ಅನ್ನು ಟ್ಯಾಗ್ ಮಾಡಿದ್ದಾರೆ. ಬಟ್ ನಾನು ಇದನ್ನ ಇಲ್ಲಿಗೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ, ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾವ ತರ ಹೋರಾಟ ಅಂದ್ರೆ ನ್ಯಾಯಾಂಗದ ಮುಖಾಂತರವಾಗಿ, ಕೋರ್ಟ್ ಮುಖಾಂತರವಾಗಿ ಏನಾದ್ರು ಹೋರಾಟ ಮಾಡ್ತಾರೋ ಗೊತ್ತಿಲ್ಲ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಕಮಿಷನರ್ ಅವರನ್ನು ಕೂಡ ಭೇಟಿ ಆಗಿದ್ರು. ಸೊ ಅಲ್ಲಿ ಕಮಿಷನರ್ಗೆ ಏನ್ ಹೇಳಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಹಂಗಿದ್ರೆ ಅವ್ರು ಯಾರನ್ನು ಅರೆಸ್ಟ್ ಮಾಡಿಲ್ಲ? ವಿಚಾರಣೆನೇ ಮಾಡಿಲ್ವಾ? ಇವ್ರು ಕೊಟ್ಟಿರೋ ದೂರನ್ನ ವಿಚಾರಣೆ ಮಾಡಿದ್ರೆ ಅರೆಸ್ಟ್ ಮಾಡಬೇಕು ಅಲ್ವಾ? ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ಕಮಿಷನರ್ ಅವರನ್ನ ಕೂಡ ಭೇಟಿಯಾಗಿ ಬಂದಿದ್ರು ವಿಜಯಲಕ್ಷ್ಮಿ ಅವರು. ಅಲ್ಲಿಗೇನು ಹೇಳಿದ್ದಾರೆ ಅಂದ್ರೆ, ಸಬೂಬು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾಕೆ ಇನ್ನೂ ಯಾರನ್ನು ವಶಕ್ಕೆ ಪಡ್ಕೊಂಡಿಲ್ಲ ಅಂತನೋ ಅಥವಾ ವಿಚಾರಣೆ ಮಾಡ್ತಾ ಇದ್ದೀವಿ ಅಂತಾನೋ ಏನು ಹೇಳಿದ್ದಾರೆ. ಸೊ ಇಲ್ಲಿ ಅವರು ಕಂಪ್ಲೀಟ್ ಆಗಿ ಬೇರೊಬ್ಬ ಮಹಿಳೆ ಕೊಟ್ಟಂತ ದೂರು ರಮ್ಯಾ ಅವರಿಗೆ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಏನಾಗ್ತಾ ಇದೆ, ವಿಜಯಲಕ್ಷ್ಮಿ ಅವರು ಏನೆಲ್ಲ ವಿಚಾರವನ್ನು ಹಂಚ್ಕೊಂಡಿದ್ದಾರೆ ಅಂತ? ಎಸ್ ನಿತ್ಯ, ಏನು ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ವಿಜಯಲಕ್ಷ್ಮಿ ಅವರ ವಿರುದ್ಧ ಮಾಡಿದಂಥ ಕಾಮೆಂಟ್ಗಳು ಹಾಗೂ ಅಶ್ಲೀಲವಾದ ಮೆಸೇಜ್ಗಳ ವಿರುದ್ಧ ವಿಜಯಲಕ್ಷ್ಮಿ ಅವರು ಕಮಿಷನ್ ಕಚೇರಿಯನ್ನು ಇರ್ತಾರೆ. ಅದಾದ ನಂತರ ಕಳೆದ 2 ದಿನಗಳಿಂದ ಆದರೂ ಕಂಪ್ಲೇಂಟ್ ಕೊಟ್ಟು 2 ದಿನ ಆದರೂ ಕೂಡ ಇದುವರೆಗೂ ಯಾವುದೇ ಕ್ರಮ ಇಲ್ಲ ಅಂತ ಹೇಳಿ ತಾವೇ ಇವತ್ತು ಸ್ವತಃ ಕಮಿಷನರ್ ಆಫೀಸರ್ಗೆ ಬರ್ತಾರೆ. ಅಲ್ಲಿ ನೋಡಿದ್ರೆ ಅವರಿಗೆ ಈಗ ನಮ್ಗೇನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಅದನ್ನು ಗಮನಿಸ್ತಾ ಇದ್ರೆ ನಾವು ಯಾವುದೇ ರೀತಿಯಾದ ಸಣ್ಣ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತದ್ದು ಕ್ಲಿಯರ್ ಕಟ್ಟಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ಅಷ್ಟು ಸುದೀರ್ಘವಾಗಿ ಅವ್ರು ಬರೆದಿದ್ದಾರೆ. ಯಾರೋ ಒಬ್ಬ ಮಹಿಳೆ ಬೇರೊಬ್ರು ಕಂಪ್ಲೇಂಟ್ ಅನ್ನ ಕೊಟ್ಟಾಗ ಅದನ್ನ ಸೀರಿಯಸ್ ಆಗಿ ತಗೊಂಡು ಇಮಿಡಿಯೇಟ್ ಆಗಿ ಅದನ್ನ ಕ್ರಮವನ್ನು ತೆಗೆದುಕೊಂಡು ಅರೆಸ್ಟ್ ಅನ್ನ ಮಾಡಿ ಅವ್ರಿಗೆ ಬುದ್ಧಿ ಹೇಳಿ ಅದನ್ನ ಲಿಂಕ್ಗಳೆಲ್ಲ ಕಟ್ ಮಾಡಿಸ್ತಾರೆ. ಆದ್ರೆ ನಾನು ಕೊಟ್ಟಂತ ಕಂಪ್ಲೇಂಟ್ ಅನ್ನ ಇದುವರು ಕೂಡ ಜಸ್ಟ್ ಅದನ್ನ ಅವ್ರನ್ನ ಕರೆದು ಕಂಪ್ಲೇಂಟ್ ತಗೊಳ್ಳೋದಿರಲಿ, ಅವ್ರನ್ನ ಕರೆಸಿ ಅವ್ರು ಹುಡ್ಕೊಂತ ಕೆಲಸವನ್ನು ಮಾಡಿಲ್ಲ. ಇದು ಯಾಕೆ ಈ ತರ ಮಾಡ್ತಾ ಇದ್ದಾರೆ? ಬೇರೆಯವ್ರು ಕೊಟ್ಟರೆ ಅದು ಆಗ್ಬಿಡುತ್ತಾ ಅಂತ. ಯಾಕಂದ್ರೆ ನೀವು ಹೇಳಿದ್ರಿ ರಮ್ಯಾ ಅವ್ರ ಹೆಸರು ತಗೊಂಡು, ಯಾಕಂದ್ರೆ ಇಲ್ಲಿ ಅವ್ರ ಮೆನ್ಷನ್ ಮಾಡದೇ ಇದ್ರು ಕೂಡ ಈಗಿರ್ತಕ್ಕಂಥ ಫ್ಯಾನ್ ವಾರ್ಗಳ ಮಧ್ಯೆ ಆ ಹೆಸರನ್ನ ಹಾಕೋ ಸಾಧ್ಯತೆಗಳು ಹೆಚ್ಚೇ ಇರುತ್ತೆ. ಅವರೆಲ್ಲೂ ಕೂಡ ಇದ್ರಲ್ಲಿ ಏನು ಅವ್ರು ಹಾಕಿರುವಂತಹ ಪೋಸ್ಟರ್ ಅಲ್ಲಿ ಅಥವಾ ಒಂದು ಬರ್ದಿರ್ತಕ್ಕಂಥ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲೂ ಕೂಡ ಅವರು ರಮ್ಯಾ ಅವರ ಹೆಸರನ್ನು ಉಲ್ಲೇಖ ಮಾಡಿಲ್ಲ. ಆದ್ರೆ ಈಗಿರೋ ಸಿಚುವೇಶನ್ ಅದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಹಿಂದೆ ಕೂಡ ರಮ್ಯಾ ಅವರು ಇದೇ ರೀತಿಯಾದಂತಹ ಸಮಸ್ಯೆನ ಇಟ್ಕೊಂಡು ಕಮಿಷನರ್ ಆಫೀಸ್ಗೆ ಹೋದಾಗ ಒಂದೇ ದಿನದಲ್ಲಿ ಆ ಒಂದು ಏನು ಲಿಂಕ್ಗಳನ್ನ ಹಾಕಿದ್ರು, ಕೆಟ್ಟ ಮೆಸೇಜ್ಗಳನ್ನ ಮಾಡಿದ್ರು, ಅವ್ರನ್ನ ಕರೆಸಿ ಅವ್ರನ್ನ ಬುದ್ಧಿ ಹೇಳಿ ಅವ್ರ ವಿರುದ್ಧ ಕಂಪ್ಲೇಂಟ್ ಅನ್ನು ತೆಗೆದುಕೊಂಡು ಅದನ್ನ ಒಂದೇ ದಿನದಲ್ಲಿ ಸಮಸ್ಯೆನ ಬಗೆಹರಿಸಿದ್ರು. ಆದ್ರೆ ಇವರು 2-3 ದಿನ ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ ಅನ್ನು ತೆಗೆದುಕೊಂಡ್ರು ಕೂಡ ಅದನ್ನ ಅಪ್ಡೇಟ್
ಮಾಡಿಲ್ಲ, ಯಾರನ್ನು ಕರೆಸಿಲ್ಲ ಅಂತ ಹೇಳಿ ಸುದೀರ್ಘವಾಗಿ ಬರ್ದಿದ್ದಾರೆ. ನಾನು ಈ ಒಂದು ನಂಬಿಕೆ ಪೊಲೀಸರ ಮೇಲೆ ನಂಬಿಕೆ ಇಟ್ಟಿದ್ದೆ, ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮ ತೆಗೆದುಕೊಂಡಿಲ್ಲ ಅಂತೇಳಿ ಏನು ಗೃಹ ಸಚಿವರು ಅವರನ್ನ ಟ್ಯಾಗ್ ಮಾಡಿದ್ದಾರೆ, ರಾಜ್ಯ ಸರ್ಕಾರವನ್ನು ಟ್ಯಾಗ್ ಮಾಡಿದ ಜೊತೆಗೆ ಪೊಲೀಸ್ ಇಲಾಖೆಯನ್ನು ಕೂಡ ಟ್ಯಾಗ್ ಮಾಡಿ ಸುದೀರ್ಘವಾಗಿ ಒಂದು ಪೋಸ್ಟ್ ಅನ್ನು ಮಾಡ್ಕೊಂಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಇದು ಗಮನಿಸಬಹುದು. ಅದ್ರ ಜೊತೆಗೆ ಹೇಳಿದ್ದಾರೆ ಯಾವುದೇ ರೀತಿಯಾದಂತಹ ಒತ್ತಡಗಳಿದೆಯಾ, ನಾನು ಕೊಡೋ ಕಂಪ್ಲೇಂಟ್ ಅನ್ನ ನಾನು ಕೊಡೋ ಏನು ದೂರನ್ನು ತೆಗೆದುಕೊಳ್ಬಾರ್ದು ಅಂತ ಯಾವ್ದಾದ್ರು ಒತ್ತಡ ಇದೆಯಾ ನಿಮಗೆ, ನಾನು ಈಗಲೂ ನಂಬ್ತಾ ಇದ್ದೀನಿ, ನಾನು ಈ ವಿಚಾರವನ್ನ ಇಷ್ಟಕ್ಕೆ ನಾನು ಬಿಡೋದಿಲ್ಲ, ಇದನ್ನ ಮುಂದಿನ ಹಂತಕ್ಕೂ ತೆಗೆದುಕೊಂಡು ಹೋಗ್ತೀನಿ. ಯಾಕಂದ್ರೆ ನನ್ನ ವಿರುದ್ಧ ನನಗಾಗಿರುವಂತಹ ಅನ್ಯಾಯ, ನನಗೇನು ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಅಪಪ್ರಚಾರವನ್ನು ಮಾಡ್ತಿದ್ದಾರೆ, ಅದನ್ನ ಕೆಟ್ಟ ಪದಗಳನ್ನ ಮೆಸೇಜ್ ಮಾಡ್ತಾ ಇದ್ದಾರೆ, ಅವರಿಗೆ ಕಾನೂನು ರೀತಿಯ ಕ್ರಮ ಆಗಲೇಬೇಕು. ಇವ್ರು ಯಾವುದೇ ರೀತಿಯಾದಂತಹ ಒತ್ತಡಗಳು ಮಣಿಬಾರ್ದಂಗೆ ಆಗುತ್ತೆ ಅನ್ನೋ ಒಂದು ಆಶಾಭಾವನೆ ನಾನು ಇದ್ದೀನಿ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರೋದು ಅನಿತಿ. ಓಕೆ ರಮೇಶ್, ಅಂದ್ರೆ ಯಾಕೆ ಆಕ್ಷನ್ಸ್ ಆಗ್ತಾ ಇಲ್ಲ ಅಂದ್ರೆ ಇದು ಹೆಂಗ್ ಅನ್ಸುತ್ತೆ ಅಂತಂದ್ರೆ ಒಂದು ಫ್ಯಾಮಿಲಿನ ಅಥವಾ ಒಬ್ರನ್ನ ಟಾರ್ಗೆಟ್ ಮಾಡ್ಬಿಟ್ಟಿದಾರ ಹಾಗಿದ್ರೆ ಅನ್ನೋ ತರದ್ದು ಮೆಸೇಜ್ ಪಾಸ್ ಆದಂಗೆ ಆಗ್ಬಿಡುತ್ತೆ. ಈಗಾಗ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಸುಮ್ನೆ ಅವ್ರ ಫ್ಯಾನು ಇವ್ರ ಫ್ಯಾನು ಇದೇ ಒಂದು ಗಲಾಟೆ ಆಗ್ಬಿಡುತ್ತೆ. ಸೊ ಇವ್ರಿಗೇನು ಅಂದ್ರೆ ಸೆಲೆಬ್ರಿಟಿಗಳಿಗೆ ನಾವು ಸೋಷಿಯಲ್ ಮೀಡಿಯಾದ ಮುಖಾಂತರ ಹೇಳ್ಬಿಡ್ತೀವಿ ಅಂತ. ಬಟ್ ಈಗ ಒಂದಷ್ಟು ಜನ ರೊಚ್ಚಿಗೆ ಹೇಳ್ತಾರೆ ಫ್ಯಾನ್ಸ್ಗಳು, ನಮ್ಮ ಅದಕ್ಕೆ ಕೊಟ್ಟಿದ್ದಕ್ಕೆ ಆಕ್ಷನ್ಸ್ ಆಗ್ತಾ ಇಲ್ವಂತೆ, ಇನ್ನೊಂದಂತೆ ಮತ್ತೊಂದಂತೆ ಅಂತ ಇನ್ಯಾವುದೋ ಅಕೌಂಟ್ಸ್ಗಳಿಗೆ ಹೋಗಿ ಕಮೆಂಟ್ ಹಾಕಕ್ ಶುರು ಮಾಡ್ತಾರೆ. ಇದು ನಿಲ್ಲಲ್ಲ, ಇಲ್ಲಿಗೆ ಮುಂದುವರ್ಕೊಂಡು ಹೋಗ್ತಾನೆ ಇರುತ್ತೆ. ಹಾಗಾಗಿ ಯಾಕೆ ತಡ ಆಗ್ತಾ ಇದೆ ಅಂದ್ರೆ ನ್ಯೂ ಇಯರ್ ಇದೆ, ಎಲ್ಲ ಕಡೆ ಬಂದೋಬಸ್ತ್ ಮಾಡಬೇಕಾಗಿದೆ, ಸೆಕ್ಯೂರಿಟಿ ಜಾಸ್ತಿ ಮಾಡಬೇಕಾಗಿದೆ. ಸೊ ಈ ಟೆನ್ಷನ್ಸ್ಗಳಲ್ಲಿ ಬ್ಯುಸಿ ಆಗಿದವರು ಅಧಿಕಾರಿಗಳು ಅಥವಾ ಏನ್ ಕತೆ ಅಂತ ಎಷ್ಟು ನೀವು ಹೇಳಿದಾಗೆ ಇದೊಂದು ಈಗ ಸದ್ಯಕ್ಕೆ ಇದು ಫ್ಯಾನ್ ವಾರ್ ಮಾತ್ರ ಆಗಿ ಉಳಿದಿಲ್ಲ. ಈಗ ಮೊದಲಾಗಿ ನಟಗಳ ಫ್ಯಾನ್ಗಳು ಮಾತಾಡ್ತಾ ಇದ್ರು, ಅವ್ರ ಸಿನಿಮಾಗಳ ಬಗ್ಗೆ ಟ್ರೋಲ್ ಮಾಡೋದು, ಥಿಯೇಟರ್ ಜನ ಇಲ್ಲ ಅಂತ ಹೇಳೋದು, ಥಿಯೇಟರ್ ಜನ ಬರ್ತಾ ಇಲ್ಲ, ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳೋದು, ಥಿಯೇಟರ್ಗಳ ಮುಂದೆ ವಿಡಿಯೋಗಳು ಮಾಡೋದು ಆಗ್ತಾ ಇತ್ತು. ಆದ್ರೆ ಈಗ ಅದು ಸ್ಟಾರ್ಗಳ ಫ್ಯಾಮಿಲಿಯ ಮನೆ ಬಾಗ್ಲವರೆಗೂ ಹೋಗ್ಬಿಟ್ಟಿದೆ. ಈಗ ಇತ್ತೀಚೆಗೆ ಕೂಡ ಸುದೀಪ್ ಅವ್ರ ಮಗಳ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಅವ್ರ ಮಗಳ ಬಗ್ಗೆ ಮಾತಾಡಿದ್ದಕ್ಕೆ ನನ್ನ ಮಗಳು ನನಗಿಂತ ಚೆನ್ನಾಗಿ ಉತ್ತರ ಕೊಡ್ತಾರೆ, ಅವ್ರಿಗೆ ಕೌಂಟರ್ ಕೊಡ್ತಾರೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಸನ್ನಿಯವರು ಕೂಡ ಒಂದು ಪೋಸ್ಟ್ ಅನ್ನ ಮಾಡ್ತಾರೆ, ನನ್ನ ದೇಹದ ಬಗ್ಗೆ ಚರ್ಚೆ ಮಾಡುವಂತ ಸಮಯ ಇದಲ್ಲ ಅಂತ ಹೇಳಿ ಕೌಂಟರ್ನ ಕೊಡ್ತಾರೆ. ಅಗೇನ್ ಇದು ಅದಾದ್ಮೇಲೆ ಈಗ ಟರ್ನ್ ಆದ ತಕ್ಷಣ ಮತ್ತೆ ವಿಜಯಲಕ್ಷ್ಮಿ ಅವರು ಅವ್ರ ವಿರುದ್ಧ ಪೋಸ್ಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ರಮ್ಯಾ ಅವ್ರ ವಿರುದ್ಧ ಒಂದಷ್ಟು ಜನ ದರ್ಶನ್ ಫ್ಯಾನ್ಸ್ ಅಂತ ಹೇಳ್ಕೊಂಡು ಮಾಡ್ತಕ್ಕಂಥ ಕೆಲಸಗಳಾಗಿತ್ತು. ಈಗ ಏನಾಗಿದೆ ಅಂದ್ರೆ ಫ್ಯಾನ್ ವಾರಗಳನ್ನ ಬಿಟ್ಟು ಅದು ಏನೋ ಈ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಹೆಂಡತಿಯವ್ರ ಬಗ್ಗೆ, ಅವ್ರ ಧರ್ಮಪತ್ನಿಯರ ಬಗ್ಗೆ, ಅವ್ರ ಮಕ್ಕಳ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅವಹೇಳನಕಾರಿಯಾಗಿ ಮಾತಾಡೋದಾಗ್ತಾ ಇದೆ. ನೀವೆಲ್ಲ ಇನ್ನೊಂದು ಗಮನಿಸಬೇಕಾಗಿರೋದು ಈಗ ರಮ್ಯಾ ಅವ್ರ ಕಂಪ್ಲೇಂಟ್ ಕೊಟ್ಟಾಗ್ಲೂ ಕೂಡ ಅದು ತುಂಬಾ ಬೇಗ ರಿಯಾಕ್ಷನ್ ಆಗಿತ್ತು, ಅವ್ರನ್ನ ಕರೆಸಿ ಎಲ್ಲ ಕ್ಲಿಯರ್ ಮಾಡಿದ್ರು. ಈಗ ಏನೋ ಅವ್ರ ವಿಜಯಲಕ್ಷ್ಮಿ ಅವ್ರ ಕಂಪ್ಲೇಂಟ್ ಕೊಟ್ಟು 2-3 ದಿನ ಆಗಿದೆ, ಅದನ್ನ ಬಗೆಹರಿಸೋ ದೊಡ್ಡ ವಿಷಯ ಏನಾಗಿರ್ಲಿಲ್ಲ. ಪೊಲೀಸ್ ಇಲಾಖೆಗೆ, ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ಗಳಿಗೆ ಅದನ್ನ ದೊಡ್ಡ ವಿಷಯ ಆಗಿಲ್ಲ. ಬಟ್ ಏನು ನಾಳೆ ಹೊಸ ವರ್ಷ ಇರೋದ್ರ ಆ ಕೆಲಸದಲ್ಲಿ ಬಿಸಿ ಇದ್ರೂ ಕೂಡ ಅವರು ಅದನ್ನ ಮಾಡಬಹುದಿತ್ತು. ಸೊ ಆ ವಿಚಾರವಾಗಿ ಇವರು ವಿಜಯಲಕ್ಷ್ಮಿ ಇಷ್ಟೊಂದು ಕೋಪ ಆಗಿರೋದು, ನಾನು ಕೊಟ್ಟಂತ ಕಂಪ್ಲೇಂಟ್ ಇದು ತಗೊಂಡೇ ಇಲ್ಲ, ಇವಾಗ ಕೆಲಸನೇ ಮಾಡಿಲ್ಲ ಇವರು, ಯಾರೋ ಇವ್ರ ಮೇಲೆ ಒತ್ತಡ ಆಗ್ತಾ ಇದ್ದಾರೆ, ಯಾರೋ ಇವ್ರ ಮೇಲೆ ಕೆಲಸ ಮಾಡದಂತೆ ಮಾಡ್ತಾ ಇದ್ದಾರಾ ಅಂತ ಕ್ವಶನ್ ಮಾರ್ಕ್ ಇಟ್ಟು ಕೇಳಿರೋದು. ಜೊತೆಗೆ ಅವ್ರು ಡೈರೆಕ್ಟ್ ಆಗಿ ಟ್ಯಾಗ್ ಮಾಡಿರೋದು ಗೃಹ ಮಂತ್ರಿಗಳಿಗೆ ಟ್ಯಾಗ್ ಮಾಡಿದ್ದಾರೆ, ಜೊತೆಗೆ ಪೊಲೀಸ್ ಇಲಾಖೆ ಟ್ಯಾಗ್ ಮಾಡಿದ್ದಾರೆ, ರಾಜ್ಯ ಸರ್ಕಾರಕ್ಕೂ ಟ್ಯಾಗ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ಬಿಡೋದಿಲ್ಲ, ಇದನ್ನ ನಾನು ಮುಂದೆ ತೆಗೆದುಕೊಂಡೇ ಹೋಗ್ತೀನಿ, ನನಗಾಗಿರುವಂತ ಈ ಮೆಸೇಜ್ಗಳ ವಿರುದ್ಧ ಯಾರ್ಯಾರು ಮಾತಾಡಿದ್ದಾರೋ ಅವರನ್ನ ಕರೆಸಿ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಬೇಕು ಅಂತೇಳಿ. ಇನ್ನು ಜೊತೆಗೆ ಏನ್ ನೋಡ್ಬೇಕಾದ್ರೆ ಇವಾಗಲೇ ಹೇಳ್ತಾ ಇದ್ರಿ, ಫ್ಯಾನ್ ವಾರ್ಗಳು ಮುಂದಿನ ಹಂತಕ್ಕೆ ಹೋಗ್ಬಿಟ್ಟಿದೆ. ಅದು ಫ್ಯಾನ್ ವಾರ್ ಆಗ ಅಷ್ಟೇ ಉಳಿದಿಲ್ಲ. ಈಗ ನೀವು ಹೇಳಿದಾಗೆ ಕಂಪ್ಲೇಂಟ್ ತೆಗೆದುಕೊಂಡಿಲ್ಲ ಅಂತೇಳಿ ಫ್ಯಾನ್ಸ್ ಮತ್ತೊಂದು ಮುಂದಿನ ಹಂತಕ್ಕೆ ಹೋಗಿ ಅದನ್ನ ಬೇರೆ ರೀತಿಯಾಗಿ ಸುದೀಪ್ ಇದಕ್ಕೇನೋ ಮಾಡ್ಬಿಟ್ಟಿದ್ದಾರೆ ಅಂತಾನೂ ಹೇಳೋ ಸಾಧ್ಯತೆಗಳಿರುತ್ತೆ. ಆ ಥರ ಆದಾಗಲೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ನೀತಿ. ಫೈನ್, ಥ್ಯಾಂಕ್ ಯು ರಮೇಶ್ ತಮ್ಮ ಡೀಟೇಲ್ಸ್ಗೆ.